ಕಾಗದ ಇಡೀ ಕತೆ ಆಗಲಿ ಮ್ಯೂಸಿಕ್ ಆಗಲಿ ಇಡೀ ಟೀಮ್ ಒಂದು ಕಾಗದ ಅಲ್ಲಿ ಬರೆಯೋಕ್ಕೆ ಎಷ್ಟು ಕಷ್ಟ ಇದೆಯೋ ಅದನ್ನು ಇಷ್ಟಪಟ್ಟು ಮಾಡಿದ್ದೀವಿ ಪಿಕ್ಚರ್ಲಿ. ಸೊ ಈ ಫಿಲಮ್ ಫಸ್ಟ್ ನಾನು ಸಾಂಗ್ ಕಂಪೋಸ್ ಮಾಡಿರಲಿಲ್ಲ, ಆಲ್ರೆಡಿ ಶೂಟಿಂಗ್ ಮಾಡಿಬಿಟ್ಟಿದ್ರು. ದೆನ್ ಅಗೇನ್ ಡೈರೆಕ್ಟರ್ ಸರ್ ಹತ್ರ ಅವರು ಈ ಥರ ಸಾಂಗ್ ಸಿಚುವೇಶನಲ್ಲಿ ಆಗಿದೆ, ಮಾಂಟೇಜ್ ಎಲ್ಲ ಶೂಟ್ ಆಗಿದೆ, ನನಗೆ ಸಾಂಗ್ ಮಾಡಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ನಾನು ವಿಷಲ್ ತೋರಿಸಿ ಅಂತ ವಿಷಲ್ ಇಟ್ಕೊಂಡು ನಾನು ಸಾಂಗ್ ಕಂಪೋಸ್ ಮಾಡಿದೆ. ಅದಕ್ಕೆ ಯಾಕಂದರೆ ಕೆಲವೊಂದು ಮಾಂಟೇಜು ಫೀಲ್ಗೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಬಟ್ ಇದರಲ್ಲಿ ಆ ಕತೆಗೆ ಕಂಟಿನ್ಯೂಟಿ ಆಗಿ ಇರಬೇಕು. ವೆನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡಿದಾಗ ಒಂದು ಫ್ಲೋಲಿ ಕಾಣಬೇಕು ಆ ಸಾಂಗ್ನ. ಒಂದು ಇಡೀ ಪಿಕ್ಚರ್ ನೋಡ್ಬಿಟ್ಟು ಸಾಂಗ್ ಮಾಡಿದ್ದೆ ಸೇಮ್. ಈ ಫಿಲಿಮಲ್ಲಿ ಒಂದು 3 ಸಾಂಗ್ಸ್ ಇದೆ, ಒಂದು ಬಿಟ್ ಸಾಂಗ್, ಒಂದು ಪ್ಯಾಥೋ ಸಾಂಗ್ ಇದೆ. ಆ್ಯಂಡ್ ದೆನ್ ಐ ವಾಂಟ್ ಟು ಟೆಲ್ ರಿಯಲಿ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು. ಬಿಕಾಸ್ ನನಗೆ ನಾನು ಹೇಳಿದೆ ಯೂಶಲಿ ರೀ ರೆಕಾರ್ಡಿಂಗ್ ಅಂದರೆ ನಾನು ಅಲ್ಲಿ ಗೋ ಫಾರ್ ವೈನಾಡ್ ಒಂದು 10 ಡೇಸಲ್ಲಿ ಹೋಗಿ ವರ್ಕ್ ಮಾಡ್ಕೊಂಡು ಬರ್ತೀನಿ ಸರ್, ನನಗೆ ಯಾವುದೂ ಡಿಸ್ಟರ್ಬೆನ್ಸ್ ಬೇಡ. ಮೀನ್ಸ್ ಲೈಕ್ ಒಂದೇ ಫಿಲಿಮಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಫೀಲ್ ಬರುತ್ತೆ, ಆ ಫಿಲ್ಮ್ ಒಂದು ವೆಯ್ಟೇಜ್ ಸಿಗುತ್ತೆ. ಅದಕ್ಕೆ ನಾನು ಅಲ್ಲಿ ಹೋಗೋದು. ಅದು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಟೀಮ್ ಸೂಪರ್, ನಿಜವಾಗ್ಲೂ ಟೀಮ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಆದಿ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಕಡೆಯಿಂದ ಅವರು ಪರ್ಫಾರ್ಮೆನ್ಸ್ ಈಸ್ ಫಸ್ಟ್ ಫಿಲಮ್, ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಫಸ್ಟು ಪ್ರೊಡ್ಯೂಸರ್ ಸನ್ ಅಂತ ನನಗೆ ಗೊತ್ತೇ ಇರಲಿಲ್ಲ, ಆಮೇಲೆ ಗೊತ್ತಾಯಿತು. ಆಮೇಲೆ ಅವರು ವಾಯ್ಸ್ ಕಲ್ಚರ್ ತುಂಬ ಚೆನ್ನಾಗಿದೆ. ವಾಯ್ಸ್ ಇಟ್ ಈಸ್ ಮೆಚೂರ್ಡ್ ವಾಯ್ಸ್, ತುಂಬ ಚೆನ್ನಾಗಿದೆ. ಬಿ ಕಮಿಂಗ್. ಆ್ಯಂಡ್ ಹೀರೋಯಿನ್ ಅವರು ಗೊತ್ತಲ್ಲ, ಆ್ಯಸ್ ಯೂಶುವಲ್ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಅದರ ಕ್ಯಾರೆಕ್ಟರ್ ಅವಳು ತುಂಬ ಚೆನ್ನಾಗಿದೆ. ಇದರಲ್ಲಿ ಒಳ್ಳೆಯ ಒಂದು ಮೆಸೇಜನ್ನು ಹೇಳೋಕ್ಕಿಂತ ಇವಾಗ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ನೀಟಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಸೊ ವಿ ಆಲ್ ಡಿಡ್ ಅವರ್ ಬೆಸ್ಟ್ ವರ್ಕ್. ಆ್ಯಂಡ್ ಎಂಟೈರ್ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕು. ನಾವು ಕಾಗದ ಬರ್ತಿದ್ವಿ, ಆ ಕಾಗದ ರೀಚ್ ಮಾಡೋಕ್ಕೆ ನಿಮ್ಮಿಂದನೇ ಸಾಧ್ಯ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಎಲ್ಲ ಒಂದು ಏನು ಸಪೋರ್ಟ್ ಮಾಡ್ತೀವೋ ಮಾಡಿದ್ರೆ ತುಂಬ ಚೆನ್ನಾಗಿ ರೀಚ್ ಆಗ್ತೀವಿ. ಆ್ಯಂಡ್ ದೆನ್ 5th ರಿಲೀಸ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಸೊ ಆಲ್ ಗೋಸ್ ಟು ಯು ಸರ್. ಇದು ಆ್ಯಕ್ಚುಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು, ನಾನು ಒಂದು ಫಿಲ್ಮ್ ಮಾಡಿದ್ದು, ಬಟ್ ಅದು ಒಂದು ರಿಲೀಸ್ ಇನ್ನೂ ಆಗಿಲ್ಲ. ಅದು ತುಂಬ ಟಫ್ ಇತ್ತು. ಅದು ಹೆಂಗೆಂದರೆ ಆಲ್ರೆಡಿ ಒಬ್ಬರು ಮ್ಯೂಸಿಕ್ ಮಾಡಿದರು, ಓಕೆ ಅದು ಇಷ್ಟ ಆಗಿಲ್ಲ, ನನ್ನ ಹತ್ರ ಬಂದರು. ಸಾಂಗ್ ಎಲ್ಲ ಶೂಟ್ ಆಗಿತ್ತು ವಿತ್ ಲಿಪ್ ಸಿಂಕ್, ವಿತ್ ಎಲ್ಲ ಕೊರಿಯೋಗ್ರಾಫ್ ಎಡಿಟ್ ಆಗಿ. ನಾನು ಅದ್ರ ಲಿರಿಕ್ಸ್ ಮಾತ್ರ ಇಟ್ಕೊಂಡು ಟ್ಯೂನು ಮ್ಯೂಸಿಕ್ ಎಲ್ಲನೂ 5 ಸಾಂಗ್ ಚೇಂಜ್ ಮಾಡಿದ್ದೀನಿ. ಅದು ನನಗೆ ಅಭ್ಯಾಸ ಕೊಡ್ತಿದ್ದು. ಅದು ರಿಲೀಸ್ ಆಗಿಲ್ಲ, ಬಟ್ ಅದು ದಟ್ ವಾಸ್ ವೆರಿ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು. ಅದು ರಿಲೀಸ್ ಆಗಿ ನನಗೆ ಮೋಸ್ಟ್ಲಿ ನಾನೇ ಫಸ್ಟ್ ಮಾಡಿರ್ಬೋದು ಅನ್ಸುತ್ತೆ. ಹೌದು ಸರ್, ನಿಜ ಮಾತು. ಯಾಕಂದರೆ ಬಿಕಾಸ್ ನಂದು ರೀ ರೆಕಾರ್ಡಿಂಗ್ ತುಂಬ ಜನ ಇಷ್ಟಪಡ್ತಾರೆ, ಅದಕ್ಕೋಸ್ಕರನೇ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರ್ತಾರೆ. ಸೊ ನಾನು ಯಾವುದೇ ಕೆಲಸ ಆದರೂ ನನ್ನ ಒಂದು ನೀಟಾಗಿ ಟೈಮ್ ತೊಗೊಂಡು ನನ್ನ ಬೆಸ್ಟು ಕೊಡಬೇಕಂತ ಇದರಲ್ಲಿ ಮಾಡಿದ್ದೀನಿ. ಹೌದು ಸರ್, ಅದು ಹಿಂದೂ ಮುಸ್ಲಿಮ್ ಹೇಳಿದಾಗ ಯೂಶಲಿ ಏನಾಗುತ್ತೆ, ಮುಸ್ಲಿಮ್ ಅಂದರೆ ತಕ್ಷಣ ಅದು ವಿಲನ್ ಶೇಡ್, ಟೆರರಿಸ್ಟ್ ಶೇಡ್ ಹೋಗುತ್ತೆ. ಬಟ್ ಅದಿಲ್ಲದೆ ಈ ಕ್ಯಾರೆಕ್ಟರ್ಗೆ ಯಾವ ಥರ ಮ್ಯೂಸಿಕ್ ಬೇಕು ಅಂತ ಅದನ್ನೂ ಒಂದು ನಿಭಾಯಿಸಿ. ಆಮೇಲೆ ಇದರಲ್ಲಿ ಒಂದು ಲಾಸ್ಟ್ ಒಂದು ಜಾತ್ರೆ ಇದೆ, ತುಂಬ ಚೆನ್ನಾಗಿದೆ. ಅದನ್ನ ಪರ್ಕ್ಯೂಷನ್ಸ್ ಎಲ್ಲ ರಿಯಲಿ ಅದು ತುಂಬ ಚೆನ್ನಾಗಿ ಯೂಸ್ ಮಾಡಿದರು. ನೀವು ಟ್ರೈಲರ್ ನೋಡಿದ್ದೀರ ಲಾಸ್ಟ್ ಇದರಲ್ಲಿ. ಸೊ ಅದನ್ನು ನಾನು ಕೆಲವೊಂದೆಲ್ಲ ಲೈವ್ ಎಲ್ಲ ಕರೆಸಿ ಅದನ್ನ ಫಿನಿಶ್ ಮಾಡಿ ಅದನ್ನು 2 ಮ್ಯಾನೇಜ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ನನಗೆ ಸ್ಪೇಸ್ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಗೆ. ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಲವ್ ಸ್ಟೋರಿ ಒಳ್ಳೆ ಮ್ಯೂಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸ್ಪೇಸ್ ಸಿಕ್ತು. ಥ್ಯಾಂಕ್ಸ್ ಟು ಡೈರೆಕ್ಟರ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ ಆಲ್. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.